ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ನೈತಿಕ ಹೊಣೆ ಹೊತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದನ್ನು ಖಂಡಿಸಿ ಚನ್ನಗಿರಿ ತಾಲೂಕು ಘಟಕದಿಂದ ಧರಣಿ ನಡೆಸಲಾಯಿತು. ನಗರದ ಇಸಿ ಕಚೇರಿ ಬಳಿ ನಡೆದ ಧರಣಿ ಪ್ರತಿಭಟನೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣ ನಡೆದಿದ್ದು ಅದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ದ ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಮಾಡಿದವರಿಗೆ ಮತ್ತೆ ಸಚಿವ ಸ್ಥಾನ ನೀಡಲಾಗಿದೆ. ಕೂಡಲೇ ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನಾ ಧರಣಿಯಲ್ಲಿ ಚನ್ನಗಿರಿ ಬಿಜೆಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್, ಬಿಜೆಪಿ ಜಿಲ್ಲಾ ರಾಯಭಾರಿ ಮೇಘರಾಜ್ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು. ಈ ಒಂದು ಕೈ ಎತ್ತವರು ಅರ್ಧ ರಾಜೀನಾಮೆ ತೊಲಗಲಿ ತೊಲಗಲಿ ಕಾಂಗ್ರೆಸ್ ತೊಲಗಲಿ ತೊಲಗಲಿ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ಬೇಕೇ ಬೇಕು. ನಮ್ಮ ಜಿಲ್ಲಾ ಮುಖಂಡರೊಂದಿಗೆ ವಾಲ್ಮೀಕಿ ಹಗರಣದ ರೂವಾರಿ ಆಗಿರ್ತಕ್ಕಂಥ ನಾಗೇಂದ್ರ ಅವ್ರನ್ನ ಮತ್ತೆ ಇವರು ಸಂಪುಟಕ್ಕೆ ತೆಗೆದುಕೊಂಡು ಬಂಡ ಧೈರ್ಯವನ್ನು ತೋರಿಸಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಇವ್ರಿಗೆ ಹೆದರಿಕೆನೇ ಇಲ್ಲ. ಆ ಒಂದು ಭ್ರಷ್ಟ ಬಂಡ ಸರ್ಕಾರಕ್ಕೆ ನಾವೆಲ್ಲರೂ ಹೋರಾಟ ಮಾಡೋದಕ್ಕೋಸ್ಕರ ನಾಗೇಂದ್ರ ಅವ್ರನ್ನ ಕೆಳಗಿಳಿಸಿ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಹೋರಾಟದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ. ಇವತ್ತು ನಮ್ಮ ಎಲ್ಲ ಮುಖಂಡರುಗಳು ಚನ್ನಗಿರಿ ತಾಲೂಕು ಮತ್ತು ದಾವಣಗೆರೆ ಜಿಲ್ಲೆಯ ಎಲ್ಲ ಮುಖಂಡರುಗಳು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ಆ ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ ನಾವಿಲ್ಲೇ ಠಿಕಾಣಿ ಊರಿ ಸಾಧ್ಯವಾಗಿ ರಸ್ತೆಯಲ್ಲೇ ಮಲ್ಕೊಂಡಾಗಲಿ ಆ ಭ್ರಷ್ಟರನ್ನ ಕೆಳಗೆ ಇಳಿಸೋವರೆಗೂ ನಾವು ಹೋರಾಟ ಮಾಡ್ತೀವಿ. ಅದು ಆ ಉದ್ದೇಶಕ್ಕೆ ನಾವು ಹೋರಾಟ ಮಾಡ್ತೀವಿ. ನಿನ್ನೆ ಅವ್ರು ಬಂಡತನದಲ್ಲಿ ಉತ್ತರ ಕೊಡುತ್ತೆ ಅವೆಲ್ಲ ಸದನದಲ್ಲಿ ನೋಡಿದ್ರಿ. ರಾಜ್ಯಪಾಲರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಅಂತೇಳಿ ಕಾನೂನಲ್ಲಿ ಅವಕಾಶ ಇದೆ ಅಂತೇಳಿ ನಿಮ್ಮ ಆತ್ಮಸಾಕ್ಷಿ ಅವಕಾಶ ಕೊಡಬೇಕಲ್ಲ. ಆತ್ಮಸಾಕ್ಷಿ ಇರಲಿಲ್ವ ನಿಮಗೆ? ಬಂಡತನ ಇರಲಿಲ್ವ? ಅಂಥ ಆರೋಪಿನ ಆಮೇಲೆ ಸದನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಒಪ್ಕೊಂಡಿದ್ದಾರೆ 187 ಅಲ್ಲ 97 ಅಂತೇಳಿ. ಹಂಗೆ ಕಡ್ಡಿಯಾಗಿ ತಿಂದಿಲ್ಲ, ಕೈಯಾಗಿ ತಿಂದಿಲ್ಲ, ಕಡ್ಡಿಯಾಗಿ ತಿಂದಿದ್ದೀವಿ ಅಂತ ಅಂತ ಅದು ಆ ವರ್ಗದ ಮತಗಳು ತಗೊಂಡು ಅಹಿಂದ ವರ್ಗದ ಮತಗಳು ತಗೊಂಡು ನಿಮಗೆ ಸ್ವಲ್ಪನೂ ನಾಚಿಕೆ ಆಗಲಿಲ್ವ? ಆತ್ಮಸಾಕ್ಷಿ ಇರಲಿಲ್ವ? ಆ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವಿವತ್ತು ಜನಪರವಾಗಿ ಹೋರಾಟ ಮಾಡೋದಕ್ಕೆ ಬಂದಿದ್ದೀವಿ. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಪಾಪ ಇಲ್ಲ, ತಿಮ್ಮಾಪುರ ಅವರು ಸಾಮಾಜಿಕ ನ್ಯಾಯ ನಮ್ಮ ಬಸವಂತಣ್ಣ ಕೊಟ್ಟಿದ್ದಾರೆ, ಅದು ಸ್ವಾಗತ. ನಮ್ಮ ಜಿಲ್ಲೆಯವರು ಅಬಕಾರಿ ಹಗರಣ ಆಗಿದೆ ಅಂತ ನಾವು ಅದನ್ನು ಟೀಕೆ ಮಾಡೋದಕ್ಕೆ ತಯಾರಿಲ್ಲ. ಆ ಉದ್ದೇಶಕ್ಕೆ ಅದು ಕೊಟ್ಟಿದ್ದಾರೆ ಅಂತ. ತಿಮ್ಮಾಪುರ್ಗೆ ಅವಕಾಶ ಹೋಗಿರೋದ್ರಿಂದ ನಮ್ಮ ಬಸವಂತಣ್ಣಗೆ ಸಿಕ್ಕಿದೆ, ನಮ್ಮ ಜಿಲ್ಲೆ ಶಾಸಕರಿಗೆ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಬಟ್ ಈ ಹಗರಣನೇ ಬೇರೆ. ಯಾವ ಡೈರೆಕ್ಟ್ ಜನಗಳು ಅಲ್ರಿ. ನಾವು ಪ್ರತಿ ಸರಿ ಅವ್ರಿಗೆ ಗಂಗಾ ಕಲ್ಯಾಣ ಯೋಜನೆ ಕೊಡೋಕು, ಮತ್ತು ಸ್ಕಾಲರ್ಶಿಪ್, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋಕು, ಮನೆಗಳು ಕಟ್ಕೊಡೋಕು, ಉನ್ನತ ಶಿಕ್ಷಣಕ್ಕೆ ಕೊಡಬೇಕು, ಅಪ್ಲಿಫ್ಟ್ಮೆಂಟ್ ಆಫ್ ಡೌನ್ ಟ್ರಾಡನ್ಸ್ ಅಂತ ಏನು ಸರ್ಕಾರಗಳು ಎಲ್ಲ ಪಕ್ಷಗಳು ಯೋಜನೆ ಕೊಡ್ತವೆ. ಆ ಡೌನ್ ಟ್ರಾಡನ್ಸ್ ಅಪ್ಲಿಫ್ಟ್ ಮಾಡಿರಿ ಅಂದರೆ ತುಳಿಯೋ ಕೆಲಸ ಮಾಡ್ತಾಯಿದ್ದಾರೆ. ತುಳಿಯೋ ಕೆಲಸ ಮಾಡಿದ್ದಕ್ಕೋಸ್ಕರ ನಾವಿವತ್ತು ಹೋರಾಟ ಮಾಡ್ತೀವಿ. ಅಡಿಕೆ ವಿಚಾರದಲ್ಲಿ ಏನಾದ್ರು ಸ್ವಲ್ಪ ಸರ್ಕಾರ ಎಡವಟ್ಟು ಮಾಡಿದ್ದೆ ಆದರೆ ಈ ಸರ್ಕಾರ ಬೀಳೋದು 100% ಖಚಿತ. ರಕ್ತ ಕ್ರಾಂತಿ ಆಗ್ತದೆ. ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಆಮೇಲೆ ನೀವು ಆಡಳಿತ ಮಾಡ್ತೀವಿ, ಕಾನೂನು ಸುವ್ಯವಸ್ಥೆ ಅಂತ ಏನಾರ ಸರ್ಕಾರಗಳು ನಾಟಕ ಮಾಡಿದರೆ ಅದು ಎಲ್ಲದನ್ನು ಬದಿಗೊತ್ತಿ ಹೋರಾಟ ಮಾಡಿ ಜನರ ಪರವಾಗಿ ಹೋರಾಟ ಮಾಡೋ ಶಕ್ತಿ ನಮ್ಮ ಹತ್ರ ಇದೆ. ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ವತಿಯಿಂದ 2ನೇ ದಿನದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಈ ಹೋರಾಟಕ್ಕೆ 2ನೇ ದಿನದಿಂದ ನಮ್ಮ ಚನ್ನಗಿರಿ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಶಾಸಕರಾದಂಥ ಮಾಡಾಳು ಮಲ್ಲಿಕಾರ್ಜುನ್ ಅವರ ವಿರೂಪಾಕ್ಷಣ್ಣವರ ಮಗನಾದ ಮಾಡಾಳು ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ 2ನೇ ದಿನದ ಈ ಹೋರಾಟ ನಡೀತದೆ.
ಎಸ್ ಟಿ ನಿಗಮದ ಹಣವನ್ನು ಲೂಟಿ ಮಾಡಿದಂಥ ಏಕೈಕ ಶಾಸಕ ಬಿ ನಾಗೇಂದ್ರ. ಈ ನಾಗೇಂದ್ರನ ಲೂಟಿ ಮಾಡಲಿಕ್ಕೆ ಸಹಕಾರ ನೀಡಿ ಅದೇ ಕಮ್ಯುನಿಟಿಯ ಹಣವನ್ನು ಲೂಟಿ ಮಾಡಲಿಕ್ಕೆ ಸಹಕಾರ ಮಾಡಿ ಕಾಂಗ್ರೆಸ್ ಸರ್ಕಾರದ ಇಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ, ಈಗಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಸ್ ಟಿ ನಿಗಮದ ಹಣವನ್ನು ಲೂಟಿ ಮಾಡಿ ಎಸ್ ಟಿ ನಿಗಮದಂತಿರ್ತಕ್ಕಂಥ ಎಸ್ ಟಿ ಸಮುದಾಯಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಇವರಿಗೆ ಪಾಪ ಎಂದಿದ್ದು ತಪ್ಪಿದ್ದಲ್ಲ. ಸಚಿವ ಸ್ಥಾನವನ್ನು ಇವನಿಗೆ ವಜಾ ಮಾಡೋವರೆಗೂ ಈ ನಿರಂತರ ಹೋರಾಟ ನಡೀತಲೇ ಇರ್ತದೆ. ದಯಮಾಡಿ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಇದಕ್ಕೆ ನೇರ ಹೊಣೆ. ಯಾಕಪ್ಪ ಅಂದರೆ ಇವನು ಮಾಪಿ ಸಾಕ್ಷಿ ಇದ್ದಂಗೆ. ಇವನೇನಾರ ನಾವು ನಾಗೇಂದ್ರನ ತೆಗೆದ್ರೆ ನಾವು ಜೈಲಿಗೆ ಹೋಗ್ತೀವಿ ಅಂತೇಳಿ ಡಿ ಕೆ ಶಿವಕುಮಾರ್ಗೆ ಯಾವಾಗಿಂದಲೂ ಅದು ಕಾಡ್ತಲೇ ಇದೆ. ಸಿದ್ದರಾಮಯ್ಯಗೂ ಅದನ್ನು ಕಾಡ್ತಾ ಇದೆ. ಹಂಗಾಗಿ ಅವನಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಆದರೆ ಈ ಭಾರತೀಯ ಜನತಾ ಪಾರ್ಟಿ ಅವನ ಸಚಿವ ಸ್ಥಾನ ತೆಗೆಯೋವರೆಗೂ ನಿಲ್ಲದ ಹೋರಾಟ ಮಾಡೇ ಮಾಡ್ತೀವಿ. ಈಗಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ ಟಿ ಸಮಾಜದ ಶಾಪ ಎಂದಿಗೂ ತಪ್ಪಿದ್ದಲ್ಲ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಸ್ ಟಿ ಸಮಾಜ ಪರವಾಗಿ ನಿಂತೇ ನಿಲ್ಲುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.